ಆಯಿಲ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತ ನಾವೇನು ಕರಿತೀವೋ ಇದು ಬರೀ ಫ್ಯೂಯಲ್ ಮಾತ್ರ ಅಲ್ಲ, ಇದು ಗ್ಲೋಬಲ್ ಮನಿ ಜೊತೆ ಗ್ಲೋಬಲ್ ಪವರ್ನ ಡಿಸೈಡ್ ಮಾಡೋ ಶಕ್ತಿ ಇದ್ರ ಕೈಲಿದೆ. ಡೇ ಬೈ ಡೇ ಅಮೆರಿಕ ಬಂದು ರಷ್ಯಾ ಮತ್ತು ವೆನೆಜುಲಾ ಮೇಲೆ ಸ್ಯಾಂಕ್ಷನ್ಸ್ ಹಾಕೋ ಮೂಲಕ ಸಿಚುವೇಶನ್ನ ಇನ್ನೂ ಟೈಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲಿ ಬಂದು ಇದು ಒಂದು ಜಿಯೋ ಪಾಲಿಟಿಕ್ಸೇ, ಆದರೆ US ಬಂದು ಇದರ ಮೇಲೆ ಡೀಪ್ ಅಂಡ್ ಕನ್ಸರ್ನ್ ಇದೆ. ಶತಮಾನಗಳಿಂದ ಆಯಿಲ್ ಬಿಸ್ನೆಸ್ ಏನು ನಡೀತಾ ಇತ್ತೋ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದು ಬಂದು $ಡಾಲರ್ಗಳು ಮಾತ್ರನೇ. ಸೊ ಇದು ಬಂದು US ಫಿನಾನ್ಷಿಯಲ್ ಕಂಟ್ರೋಲ್ಗೆ ತುಂಬ ಬೆನಿಫಿಟ್ ಆಗಿತ್ತು. ಸಿನ್ಸ್ 2022 2022ರಿಂದ ಇಂಡಿಯಾ ಬಂದು 20% ಅಂದರೆ 20% ಆಫ್ ದಿ ಕ್ರೂಡ್ ಆಯಿಲ್ ರಷ್ಯಾಯಿಂದ ಡಾಲರ್ ಕೊಡದೇ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದ್ರ ಜೊತೆಗೇ ಚೈನಾ ಬಂದು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಾನ್ ಡಾಲರ್ ಟ್ರೇಡ್ನ ಪ್ರಮೋಟ್ ಮಾಡ್ತಾ ಅವ್ರ ಸ್ವಂತ ಕರೆನ್ಸಿ ಆಗಿರುವ ಯುವಾನಿಂದ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚೈನಾ ಬಂದು ಸಸ್ಟೈನಬಲ್ ಎನರ್ಜಿ ಅಥವಾ ರಿನ್ಯೂವಬಲ್ ಎನರ್ಜಿ ಅಂತ ನಾವೇನು ಕರಿತೀವೋ, ಸೊ ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಜಾಸ್ತಿ ಫೋಕಸಿಂಗ್ ಮಾಡ್ತಾ ಲಾಂಗ್ ಟರ್ಮ್ ಡಿಪೆಂಡೆನ್ಸಿ ಏನಿತ್ತು ಆಯಿಲ್ ಮೇಲೆ ಇದನ್ನು ರಿಡ್ಯೂಸ್ ಮಾಡ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಜಿಯೋ ಪೊಲಿಟಿಕಲ್ ವಾರ್ ಅಥವಾ ಸ್ಯಾಂಕ್ಷನ್ಸ್ ಮತ್ತು ಆಯಿಲ್ ಟ್ರೇಡಿಂಗ್ ಮಾತ್ರ ಕಾಣಿಸಲ್ಲ. ಅದರ ಜೊತೆಗೆ ಡಾಲರೈಸೇಷನ್ ಸ್ಟಾರ್ಟ್ ಆಯಿತಾ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಯಾರ ಕೈಲಿ ಆಯಿಲ್ ಇರುತ್ತೋ ಅವರು ಗ್ಲೋಬಲ್ ಮನಿ ಜೊತೆಗೆ ಗ್ಲೋಬಲ್ ಪವರ್ ಎರಡನ್ನೂ ಖಂಡಿತ ಕಂಟ್ರೋಲ್ ಮಾಡ್ತಾರೆ.